ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಆಗ್ಲಕಾಯಿನ ಉಪಯೋಗಿಸ್ಕೊಂಡು ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀವಿ. ಅಂದರೆ ಆಗ್ಲಕಾಯಿ ಗ್ರೇವಿ, ಆಗ್ಲಕಾಯಿ ಪಲ್ಯ, ಆಗ್ಲಕಾಯಿ ಚಿಪ್ಸು ಈ ರೀತಿ. ಆದರೆ ಆಗ್ಲಕಾಯಿನ ಉಪಯೋಗಿಸ್ಕೊಂಡು ಒಂದ್ಸಲ ನೀವು ಸಾಂಬಾರನ್ನು ಕೂಡ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಆಗ್ಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ವಿಧಾನದಲ್ಲಿ ನೀವು ಸಾಂಬಾರು ಮಾಡಿಕೊಡ್ತು ಅಂದರೆ ಇಷ್ಟಪಟ್ಟು ಊಟ ಮಾಡ್ತಾರೆ. ಮತ್ತು ಕಹಿನೂ ಕೂಡ ಒಂದು 90% ಕಡಿಮೆ ಇರುತ್ತೆ. ತುಂಬ ರುಚಿಯಾಗಿರುತ್ತೆ, ನಮ್ಮ ದೇಹಕ್ಕೆ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಆಗ್ಲಕಾಯಿನ ತೋರಿಸ್ತಾ ಇದ್ದೀನಿ. ಆಗ್ಲಕಾಯಿ ಬಂದು ಮೀಡಿಯಂ ಸೈಜು 3 ಆಗ್ಲಕಾಯಿನ ತಗೊಂಡಿದ್ದೀನಿ. ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೌಂಡಾಗಿ ಕಟ್ ಮಾಡಿಕೊಂಡು ಆ ಒಳಗಡೆ ಇರುವಂಥ ತಿರುಳು, ಆ ಬೀಜ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಇಟ್ಕೊಂಡಿರೋ ಅಂಥದ್ದು. ಇವಾಗ ನಾನಿಲ್ಲಿ ಈ ಆಗ್ಲಕಾಯಿ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಕಡಲೆಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ಕಡಲೆಕಾಳು ಹಾಕ್ಬೋದು ಅಥವಾ ಒಣಗಿರೋ ಅಂಥ ಅವರೆಕಾಳನ್ನು ಕೂಡ ಸೇರಿಸ್ಬೋದು. ಇಲ್ಲಿ ನಾನು ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ಕಡಲೆಕಾಳು ಬಂದು ಒಂದು 200 ಗ್ರಾಮ್ ಆಗೋವಷ್ಟು ಕಡಲೆಕಾಳನ್ನು ಹುರ್ಕೋತಾ ಇದ್ದೀನಿ. ಹುರಿದೇ ಹಾಕಬೇಕು, ಯಾವುದೇ ಕಾರಣಕ್ಕೂ ನೆನೆಸಿ ಹಾಕಬಾರ್ದು. ಸಾಂಬಾರಿನ ಟೇಸ್ಟ್ ಚೇಂಜ್ ಆಗುತ್ತೆ. ಹುರಿದು ಹಾಕೋದ್ರಿಂದ ಸಾಂಬಾರಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಆಗ್ಬೋದು ಅಥವಾ ಕಡಲೆಕಾಳು ಆಗ್ಬೋದು, ಯಾವುದು ಉಪಯೋಗಿಸಿದ್ರು ನೀವು ಹುರಿದೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಕಡಲೆಕಾಳನ್ನು ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕು, ತುಂಬ ಕಪ್ಪಗಾಗೋ ತನಕ ಏನು ಹುರಿಯೋದು ಬೇಡ. ಇವಾಗ ನಾವು ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ ತೆಗೆಯೋಣ. ಸಪ್ರೇಟಾಗಿ ನಾವು ಒಂದು 3 ವಿಷಲ್ ತೆಗೆದು ಸಾಂಬಾರು ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಆಗ್ಲಕಾಯಿ ಬೇಗ ಬೆಂದೋಗುತ್ತೆ, ಕಡಲೆಕಾಳು ಬೇಯಲ್ಲ. ಹಾಗಾಗಿ ಫಸ್ಟೇ ನಾವು ಈ ರೀತಿ ಕಡಲೆಕಾಳನ್ನ ಹುರ್ಕೊಂಡು ಒಂದು 3 ವಿಷಲ್ ತೆಗೆದು ಇಟ್ಕೋಬೇಕು. ಇವಾಗ ನಾನು ಕೂಡ ಕಡಲೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ. ನೀರು ಕೂಡ ಬಿಸಿಯಾಗಿತ್ತು. ಆಲ್ರೆಡಿ ನಾನು ಹುರಿದಂಥ ಕಡಲೆಕಾಳನ್ನು ಚೆನ್ನಾಗಿ 1-2 ಬಾರಿ ತೊಳೆದು ಸೇರಿಸಿದ್ದೀನಿ. ಮತ್ತು ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು 3 ವಿಷಲ್ ತೆಗೆಯೋಣ. ಇದು ವಿಷಲಾಗಿ ತಣ್ಣಗಾಗೋಷ್ಟರೊಳಗೆ ಸಾಂಬಾರಿಗೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕಿದ್ದೀನಿ. ಒಂದು ಅರ್ಧ ಕಪ್ ಆಗೋವಷ್ಟು, ಅಂದರೆ ಮೀಡಿಯಮ್ ಸೈಜು ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸಿರೋ ಅಂಥದ್ದು. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ದಪ್ಪ ಸೈಜು 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಟೊಮೊಟೊ 2 ಟೊಮೊಟೊ ಮೀಡಿಯಮ್ ಸೈಜು, 1 ಗೆಂಡೆ ಆಗೋವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನೂ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಸಾಂಬಾರು ಪುಡಿ ಹಾಕೋಣ. 3 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನು ಕೂಡ ಸೇರಿಸ್ಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟೇ. ಇದು ಸಿಂಪಲ್ಲಾಗಿ ಮಸಾಲೆನೂ ಕೂಡ ರೆಡಿ ಆಯಿತು. ಇದಕ್ಕೆ ನಾವು ಚಕ್ಕೆ ಲವಂಗ ಅದೆಲ್ಲ ಯಾವುದೂ ಕೂಡ ಹಾಕಿ ರುಬ್ಬೋದು ಬೇಡ. ಇಷ್ಟೇ ನೋಡಿ, ಮಸಾಲೆ ರೆಡಿ ಆಯಿತು. ಇವಾಗ ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆವಾಗಲೇ ವಿಷಲಾಗೋದಕ್ಕೆ ಬಿಟ್ಟಂಥ ಕಡಲೆಕಾಳನ್ನು ನೋಡೋಣ. ಇವಾಗ ಒಂದು 3 ವಿಷಲ್ ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆಕಾಳು ಕೂಡ ಒಂದು 70% ಬೆಂದೋಗಿದೆ ನೋಡಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಸಾಂಬಾರಲ್ಲಿ ಇನ್ನೂ ಕೂಡ 1-2 ವಿಷಲ್ ತೆಗಿತೀವಿ ಸಾಂಬಾರು ಮಾಡುವಾಗ. ಆವಾಗ ಕಡಲೆಕಾಳು ಹದವಾಗಿ ಬೆಂದೋಗುತ್ತೆ. ಇವಾಗ ನೆಕ್ಸ್ಟು ಅದೇ ಕುಕ್ಕರ್ನ ಇಟ್ಟಿದ್ದೀನಿ. ಕಾಳನ್ನ ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಟು ಸ್ವಲ್ಪ ಅದೇ ಕುಕ್ಕರ್ನ ತೊಳೆದಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಂಬಾರಿಗೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಸುಮಾರಾಗಿ ಮೀಡಿಯಮ್ ಸೈಜು 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನಾನು ಮಸಾಲೆ ರುಬ್ಬೋದಕ್ಕೂ ಕೂಡ 1 ಈರುಳ್ಳಿನ ಹಾಕೊಂಡಿದ್ದೆ ದಪ್ಪ ಸೈಜು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಸುಮಾರಾಗಿ ದಪ್ಪ ಸೈಜು 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಸಾಂಬಾರಿಗೆ ಅಂತ ರುಬ್ಬದಂಥ ಒಂದು ಅರ್ಧ ಸೌಟು ಮಸಾಲೆನೂ ಕೂಡ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇಷ್ಟೇ ಇದು. ಇವಾಗ ನಾವು ಇದಕ್ಕೆ ಆಗ್ಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಆವಾಗಲೇ ನಾವು ಕ್ಲೀನ್ ಮಾಡಿಕೊಂಡು ಹೆಚ್ಚಿ ಇಟ್ಕೊಂಡಂಥ ಈ ಆಗ್ಲಕಾಯಿನೆಲ್ಲ ಸೇರಿಸಿದಾಯಿತು. ಇವಾಗ ನಾವು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಗ್ಲಕಾಯಿನ 1-2 ನಿಮಿಷ ಚೆನ್ನಾಗಿ ನಾವು ಈ ಮಸಾಲೆನಲ್ಲಿ ಫ್ರೈ ಮಾಡ್ಕೋಬೇಕು. ಆಗ್ಲಕಾಯಿನ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗಲೇ ಇದಕ್ಕೆ ನಾವು ಹುಣಸೆ ರಸನ ಸೇರಿಸೋಣ. ಇಲ್ಲಿ ಒಂದು ಚಿಕ್ಕ ಸೈಜು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈ ಅರಿಶಿನ ಪುಡಿ, ಉಪ್ಪು ಮತ್ತು ಹುಳಿ ನೀರಲ್ಲಿ ಆಗ್ಲಕಾಯಿನ ನಾವು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಗ್ಲಕಾಯಿನಲ್ಲಿ ಒಂದು 90% ಕಹಿ ಕಡಿಮೆ ಆಗೋಗುತ್ತೆ. ಸಾಂಬಾರು ಕೂಡ ಸ್ವಲ್ಪನೂ ಕಹಿ ಇರಲ್ಲ, ತುಂಬ ರುಚಿಯಾಗಿರುತ್ತೆ ನೋಡಿ. ಇವಾಗ ನಾನು ಕೂಡ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹುಳಿ ನೀರಲ್ಲಿ ಆಗ್ಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1-2 ನಿಮಿಷ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ನೋಡಿ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ರುಬ್ಬಿದಂಥ ಮಸಾಲೆನ ಸೇರಿಸೋಣ. ಎಲ್ಲ ಮಸಾಲೆನೂ ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಾವು ಎಲ್ಲ ಪದಾರ್ಥನೂ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ಈ ಮಸಾಲೆನ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಂಡು
ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಬೇಯಿಸಿದಂಥ ಕಡಲೆಕಾಳನ್ನು ಸೇರಿಸೋಣ. ನೀರು ಸಮೇತವಾಗಲೇ ಸೇರಿಸಬೇಕು. ಕಡಲೆಕಾಳು ಬೆಂದಂಥ ನೀರನ್ನು ವೇಸ್ಟ್ ಮಾಡಬೇಡಿ. ನೀರು ಸಮೇತವಾಗಿ ಸೇರಿಸ್ಕೊಂಡು ಆಮೇಲೆ ಬೇಕಾದರೆ ನಾವು ನೀರನ್ನು ಸೇರಿಸೋಣ. ನೋಡಿ ಎಲ್ಲನೂ ಸೇರಿಸಿದಾಯಿತು. ಇವಾಗ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದ ನೀರು, ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಸಾಂಬಾರನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪನ್ನ ನೀವು ರುಚಿನ ನೋಡಿಕೊಂಡು ಉಪ್ಪು ಹಾಕಬೇಕು. ಯಾಕೆಂದರೆ ಕಡಲೆಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿರ್ತೀವಿ, ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ. ಹಾಗಾಗಿ ಸಾಂಬಾರನ್ನ ಒಂದ್ಸಲ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ನಾನು ಕೂಡ ಸ್ವಲ್ಪ ಉಪ್ಪು ಹಾಕಿದ್ದಾಯಿತು. ಇವಾಗ ನೋಡಿ ಈ ರೀತಿ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು 2 ಅಥವಾ 3 ವಿಷಲ್ ತೆಗೆದ್ರೆ ಸಾಂಬಾರು ಸೂಪರಾಗಿ ರೆಡಿಯಾಗಿ ಹೋಗುತ್ತೆ. ಇವಾಗ ನೋಡಿ ಒಂದು 3 ವಿಷಲ್ ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ರುಚಿಯಾದ ಮತ್ತು ಅಷ್ಟೇ ಆರೋಗ್ಯಕರವಾದ ಒಂದು ಸಾಂಬಾರು ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ. ಸ್ವಲ್ಪ ನೀವು ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊತು ಅಂದರೆ ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ ಎಲ್ಲದಕ್ಕೂ ಕೂಡ. ಇಲ್ಲಿ ನಾನು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೇ, ಇದು ತುಂಬ ರುಚಿಯಾಗಿರುತ್ತೆ. ಈ ರೀತಿ ನಾವು ವಾರಕ್ಕೊಮ್ಮೆನಾದರೂ ಹಾಗಲಕಾಯಿನ ಉಪಯೋಗಿಸ್ಬೇಕು. ಸಾಂಬಾರು ಮುಖಾಂತರ ಆದರೂ ಸರಿ ಅಥವಾ ಪಲ್ಯಗಳಾದರೂ ಸರಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಎಷ್ಟು ಕಹಿಯಾಗಿರುತ್ತೋ ಅದಕ್ಕಿಂತ ಡಬ್ಬಲ್ ಆಗಿ ನಮ್ಮ ದೇಹಕ್ಕೆ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಇವಾಗ ಫೈನಲಿ ಹಾಗಲಕಾಯಿ ಸಾಂಬಾರು ರೆಡಿ ಆಯಿತು, ಬಿಸಿ ಬಿಸಿಯಾದ ರಾಗಿ ಮುದ್ದೆಗೆ. ಈ ರೀತಿ ಊಟನ ವಾರಕ್ಕೆ 1 ಸಲನಾದರೂ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.